ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಪಾರಿಜಾತ ಹೇಗಾದರೂ ಮಾಡಿ ಶಾರದಾ ಎಲ್ಲಿಗೆ ಹೋಗ್ತಾಳೆ ಅಂತ ಕಂಡುಹಿಡಬೇಕು ಅಂತ ಕಾಯ್ತಾ ಇರಬೇಕಾದ್ರೆ ಶಾರದಾ ಬೇಕು ಬೇಕು ಅಂತ ದೇವ್ರ ಥರ ವೇಷ ಹಾಕ್ಕೊಂಡು ಬರ್ತಾಳೆ. ಬಂದು ಹಾಗೆ ಅವಳನ್ನ ಟಚ್ ಮಾಡಿದ ತಕ್ಷಣ ಇವಳಿಗಂತೂ ಸಿಕ್ಕಾಬಟ್ಟೆ ಭಯ ಆಗ್ತಾ ಇರುತ್ತೆ. ಹಾಗೆ ಶಾರದಾ ಸಿಕ್ಕಾಬಟ್ಟೆ ಆಹಾ ಅಂತ ನಗಾಡ್ತಾ ಇರಬೇಕಾದ್ರೆ, ಯಾರು ನೀನು ದೆವ್ವನ ಅಂತ ಎದ್ರುಕೊಂಡು ಕೇಳ್ತಿರ್ಬೇಕಾದ್ರೆ, ನಾನು ದೆವ್ವಲ್ಲ, ನಿನ್ನ ನೆರಳು, ನೀನು ಮಾಡಿರೋ ಪಾಪ ಕರ್ಮ ಒಂದ ಎರಡ, ಅದನ್ನು ತೊಳೆಯೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ರೆ ಇವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನೀನು ಮಾಡಿರೋ ಕರ್ಮ ಎಲ್ಲನೂ ಸಹ ಇವತ್ತು ತೊಳಿತೀನಿ, ಬಾ ಪಾರಿಜಾತ ಬಾ, ನನ್ನನ್ನು ಹುಡ್ಕೊಂಡು ಬಂದಿದೆಯಲ್ವಾ, ಬಾ ಬಾ ಅಂತ ಇದ್ದರೆ ಈ ಕಡೆ ಪಾರಿಜಾತ ಸಿಕ್ಕಾಪಟ್ಟೆ ಎದ್ರುಕೊಂಡು ನನ್ನ ಬಿಟ್ಬಿಡು ಅಂತ ಅನ್ಬೇಕಾದ್ರೆ ಹತಳ ಪತಳ ಎಲ್ಲೇ ಅಡಗಿದ್ರು ಸಹ ನೀನೇನಂತೂ ಸುಮ್ಮನೆ ಬಿಡಲ್ಲ ಅಂತ ಶಾರದಾ ಇಟ್ಕೊಳಕ್ಕೆ ಹೋಗ್ತಿರ್ಬೇಕಾದ್ರೆ ಅಯ್ಯೋ ಶಾರದನಿಗೆ ದೆವ್ವ ಮೆಟ್ಟಿದೆ ಅಂತ ಓಡ್ತಾ ಇರ್ತಾಳೆ. ಎಲ್ಲಿ ಓಡೋಗ್ತಾಳೆ ಅಲ್ಲೆಲ್ಲ ಶಾರದಾ ನಿಂತ್ಕೊಂಡು ದೆವ್ವದ ಥರ ಹಾಕಿ ಮಾಡ್ಕೊಂಡು ಆಗಾಡ್ತಾ ಇದ್ರೆ ಇವಳಿಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಮೇಲೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಪಾರಿಜಾತ ಎದ್ರುಕೊಂಡು ಒಳಗಡೆ ಹೋದ ತಕ್ಷಣ ಶಾರದಾ ಸಿಕ್ಕಾಬಟ್ಟೆ ನಗಾಡ್ತಾ ಇರ್ತಾಳೆ. ಒಳ್ಳೆ ಅಜ್ಜಿ, ನಾನೊಂದು ಚಮಕ್ ಕೊಟ್ಟೆ, ಅದನ್ನು ನೋಡಿ ಸಿಕ್ಕಾಬಟ್ಟೆ ಎದ್ರುಕೊಂಡಿದ್ದಾರೆ. ಅಂತೂ ಇಂತೂ ಒಂದು ವಾರ ನನ್ನ ವಿಷಯಕ್ಕೆ ಬರಲ್ಲ, ನನ್ನ ಕೆಲಸ ನಾನು ಆರಾಮಾಗಿ ಮಾಡ್ಕೋಬೋದು, ಅವರಿಗೆ ಚಳಿ ಜ್ವರ ಬರೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ನಗಾಡ್ಕೊಂಡು ಪಾಲಾಕ್ಷನಿಗೆ ಊಟ ಕೊಡೋಕ್ಕೆ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕನು ಸಹ ಆಫೀಸ್ಗೆ ರೆಡಿಯಾಗಿ, ತಾತ ನಾನು ರೆಡಿ, ನೀವು ರೆಡಿನಾ ಅಂತ ಅನ್ಬೇಕಾದ್ರೆ, ತಾತ ನಾನು ರೆಡಿ ಹೋಗೋಣ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಸುಮಿತ್ರಾ ಬರ್ತಾಳೆ. ಒಳ್ಳೆ ಕೆಲಸಕ್ಕೆ ಹೋಗ್ತಿದ್ದೀರಾ, ಒಳ್ಳೇದಾಗಲಿ ಅಂತ ಮಂಗಳಾರತಿ ಕೊಡ್ತಿರ್ಬೇಕಾದ್ರೆ ಇಬ್ಬರು ಮಂಗಳಾರತಿನ ತೊಗೊಂಡು ತಾತ ಹೇಳ್ತಾ ಇರ್ತಾರೆ, ಇದಕ್ಕೆ ಕಣಮ್ಮ ಮನೇಲಿ ಹೇಳೋದು ಮಹಾಲಕ್ಷ್ಮಿ ಇರಬೇಕಂತ, ನಿನ್ನಂಥ ಸೊಸೆ ಇದ್ದರೆ ಎಲ್ಲ ಒಳ್ಳೇದಾಗುತ್ತೆ ಬಿಡು ಅಂತ ತಾತ ಹೇಳ್ತಾ ಇರ್ತಾರೆ. ಹಾಗೆ ತಾತ ಹೇಳ್ತಾ ಇರ್ತಾರೆ, ಮನೆಯಿಂದ ನಾವು ಆಚೆ ಹೊರಡಬೇಕಾದ್ರೆ, ಏನಾದರೂ ಒಳ್ಳೆ ಕೆಲಸಕ್ಕೆ ಹೋಗ್ತಿರ್ಬೇಕಾದ್ರೆ ಮನೇಲಿರೋ ಸೊಸೆಂದಿರು ಆರತಿ ಎತ್ತಿ ಕಳಿಸಿದ್ರೆ ಖಂಡಿತ ಒಳ್ಳೇದಾಗುತ್ತೆ ಸುಮಿತ್ರಾ ಅಂತ ಅನ್ಬೇಕಾದ್ರೆ, ಇಡೀ ಜೀವನ ಹಾಗೆ ಇಡೀ ಸರ್ವಸ್ವನೇ ಪಕ್ಕಕ್ಕಿಟ್ಟು ನಮಗೋಸ್ಕರ ಗಂಡಸರು ದುಡಿತಾ ಇರ್ತಾರೆ, ಅಂಥವ್ರಿಗೆ ನಾವು ಇಷ್ಟು ಮಾಡ್ದಲ್ಲಿದ್ದರೆ ಹೇಗೆ ಮಾವ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಜ್ಯೋತಿಕಾ ಟೈಮ್ ಆಯಿತು ನಡೀರಿ ತಾತ ಹೊರಡೋಣ ಅಂತ ಅಂದಾಗ ತಾತ ಸಿದ್ದು ಬರಲಿಲ್ವಲ್ಲ ಅಂತ ಆ ಕಡೆ ಈ ಕಡೆ ನೋಡ್ತಿರ್ಬೇಕಾದ್ರೆ, ತಾತ ಟೈಮ್ ಆಯಿತು ಏನು ಯೋಚನೆ ಮಾಡ್ತಿದ್ದೀರಾ, ನಡೀರಿ ಹೋಗೋಣ ಅಂತ ಹೇಳ್ತಾ ಇರ್ತಾಳೆ. ಇರಮ್ಮ ಒಂದು ನಿಮಿಷ, ಅವನು ಬೇರೆ ಬರಲಿಲ್ಲ ಅಂದಾಗ, ಯಾರು ಅವನು ಅಂತ ಅಂದಾಗ ಸಿದ್ದು ಅಂತ ಅಂತಾನೆ. ಸಿದ್ದು ಅಂದ ತಕ್ಷಣ ವಾಟ್, ಸಿದ್ದು ಏನು ಮಾಡೋಕ್ಕೆ ತಾತ ಅಂತ ಅನ್ಬೇಕಾದ್ರೆ, ನೆನ್ನೆ ಪಾರ್ಟ್ನರ್ಸ್ ಬಂದಿದ್ರಲ್ಲ ಅವರು ಸಿದ್ದುನ ಕರ್ಕೊಬರೋಕ್ಕೆ ಹೇಳಿದ್ರಪ್ಪ, ಅದಕ್ಕೆ ಕಾಯ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ, ಏನು ತಾತ ನಿಮಗೆ ಗೊತ್ತಾಗಲ್ವಾ ಇವನೇನು ಮಾಡೋಕ್ಕೆ ಬಂದಿದ್ದವರು ತಮ್ಮ ಕೆಲಸ ಮುಗಿಸ್ಕೊಂಡು ಹೋಗೋದು ಬಿಟ್ಟು ಅವ್ರನ್ನ ಕರ್ಕೊಬನ್ನಿ ಇವ್ರನ್ನ ಕರ್ಕೊಬನ್ನಿ ಅಂತ ಏನು ಕೇಳಬೇಕಿತ್ತು ಅಂತ ಅನ್ಬೇಕಾದ್ರೆ, ಎಷ್ಟೇ ಆಗಲಿ ಪಾರ್ಟ್ನರ್ಸ್ ಅಲ್ವಾ, ನಾವು ಗೌರವ ಕೊಡಬೇಕು, ಅವ್ರು ಹೇಳಿದಾರಲ್ಲ ಅದಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಅಂದಾಗ ಜ್ಯೋತಿಕಾ ಸಿಕ್ಕಾಬಟ್ಟೆ ಕೋಪ ಮಾಡ್ಕೋತಾ ಇರ್ತಾಳೆ. ಹಾಗೆ ಅವನು ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಅಂತ ಅಂದಾಗ ಜ್ಯೋತಿಕಾ ಕೋಪ ಮಾಡಿಕೊಂಡು, ಹೋಗಿ ಹೋಗಿ ಸಿದ್ದುನ ಕರಿತಿದ್ದೀರಲ್ಲ, ಅವನಿಗೆ ಕಂಪನಿ ಬಗ್ಗೆ ಏನು ಗೊತ್ತಿದೆ, ಇವಾಗ ಎಲ್ಲ ಮರ್ತಿದ್ದಾನೆ, ಅಲ್ಲಿ ತಾನೇ ಬಂದು ಏನು ಮಾಡೋಕ್ಕಾಗುತ್ತೆ, ಅವ್ನು ಬೇಡ ಬನ್ನಿ, ಈಗ ಕರೆದ ತಕ್ಷಣ ಅವ್ನು ಬರಲ್ಲ, ನಿಮ್ಮ ಮೇಲೆ ಕೋಪ ಬೇರೆ ಇದೆ, ನಮ್ಮ ಪಾಡಿಗೆ ಹೋಗೋಣ ಅಂತ ಹೋಗ್ತಾ ಇರಬೇಕಾದ್ರೆ ಸಿದ್ದು ತಾತ ಒಂದು ನಿಮಿಷ ನಾನು ಬಂದೆ ಅಂತ ಅಂದಾಗ ಇವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸಿದ್ದು ಬಂದು ಹೇಳ್ತಾ ಇರ್ತಾನೆ, ತಾತ ನಾನು ಬರಲ್ಲ ಅಂತ ಅಂದ್ಕೊಂಡಿದ್ರಾ, ಅವ್ರು ಅಷ್ಟು ನನ್ನನ್ನು ಹೇಳಿದರೆ ಬರ್ದಲಿಲ್ಲ ಅಂತ ಅಂದರೆ ನಿಮಗೆ ಬೇಜಾರಾಗುತ್ತೆ, ಹಾಗೆ ಅವಮಾನ ಆಗುತ್ತೆ, ನಿಮಗೆ ಅವಮಾನ ಆದರೆ ನನಗೆ ತಡ್ಕೊಳಕ್ಕಾಗಲ್ಲ, ಅದಕ್ಕೆ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಆಯಿತು ನಡೀರಿ ಟೈಮ್ ಆಗುತ್ತೆ ಅಂತ ತಾತ ಹೇಳ್ತಾ ಇದ್ರೆ ಜ್ಯೋತಿಕಾ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ. ಇವನಿಗೆ ಸ್ವಲ್ಪನೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದೇ ಇಲ್ವಾ, ಕರೆದ ತಕ್ಷಣ ಹೊರಟಿದ್ದಾನಲ್ಲ, ಆ ಶಾರದ ಜೊತೆ ಸೇರಿಕೊಂಡು ಇವನು ಇಂಥ ಬುದ್ಧಿ ಕಲ್ತಿದ್ದಾನೆ ಅಂತ ಬೈಕೋತಾ ಇರಬೇಕಾದ್ರೆ ತಾತ ಡ್ರೈವರ್ ಗಾಡಿ ತೆಗಿ ಅಂತ ಅನ್ಬೇಕಾದ್ರೆ, ಡ್ರೈವರ್ ಏನು ಮಾಡೋಕ್ಕೆ ತಾತ, ಎಷ್ಟೋ ಮೀಟಿಂಗಿಗೆ ನಿಮ್ಮನ್ನು ನಾನು ಜೊತೆಲೇ ಕರ್ಕೊಂಡು ಹೋಗಿದ್ದೀನಿ, ಅವ್ರ ಅವಶ್ಯಕತೆ ನಮಗಿಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಅಂದಾಗ ತಾತ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ಜ್ಯೋತಿಕಾ ಹುರ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಸಿದ್ದು ಶಾರದನಿಗೆ ಬಾಯಿ ಹೇಳಿ ಹೋಗ್ತಿರ್ಬೇಕಾದ್ರೆ, ಎಲ್ಲ ಒಳ್ಳೇದಾಗುತ್ತೆ ಹೋಗಿ ಸರ್ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಎಲ್ಲರೂ ಹೋದ್ಮೇಲೆ ಸುಮಿತ್ರಾ ಶಾರದಾ ಹತ್ರ ಬಂದ್ಬಿಟ್ಟು, ನೋಡಿದೆ ನನ್ನ ಕುಟುಂಬ ಯಾವ ರೀತಿ ನಗ್ನಗ್ತಾ ಹೋಗ್ತಾ ಇದೆ, ಆದರೆ ನೀನು ನನಗೆ ಯಾಕೆ ಕೆಟ್ಟ ಟೈಮಲ್ಲಿ ನೀನು ನನಗೆ ಸಿಕ್ಬಿಟ್ಟೋ ಗೊತ್ತಿಲ್ಲ, ಆವಾಗಿಂದ ಕೆಟ್ಟಗಾಲ ಶುರುವಾಯಿತು, ನೀನೊಬ್ಬಳು ನನ್ನ ಕುಟುಂಬದಲ್ಲಿ ಇಲ್ಲ ಅಂತ ಅಂದಿದ್ರೆ ಎಲ್ಲರೂ ನಗ್ನಗ್ತಾ ಹೀಗೆ ಇರ್ತಾಯಿದ್ರು ಡೈಲಿ ಅಂತ ಹೇಳ್ತಾ ಇದ್ರೆ ಶಾರದನಿಗಂತೂ ಸಿಕ್ಕಾಬಟ್ಟೆ ಕಣ್ಣೀರು ಬರ್ತಾ ಇರುತ್ತೆ. ಹಾಗೆ ನಿನ್ನನ್ನು ಯಾವ ಗಳಿಗೆಯಲ್ಲಿ ನನ್ನ ಮನೆಗೆ ಕರ್ಕೊಬಂದು ಆವಾಗಲೇ ನನ್ನ ನೆಮ್ಮದಿ ನನ್ನ ಜೀವನ ಎಲ್ಲನೂ ನಿನಗೆ ಕಿತ್ಕೊಬಿಟ್ಟೆ, ಗುರುತು ಪರಿಚಯ ಇಲ್ದವ್ರನ್ನ ಸೇರಿಸ್ಬಾರ್ದು ಅಂತ ಇದಕ್ಕೆ ದೊಡ್ಡವ್ರು ಹೇಳೋದು ಅದೇ ನಿಜ ಅಂತ ಶಾರದನಿಗೆ ಬೈತಾ ಇದ್ರೆ ಏನು ಮಾತಾಡದೆ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು ಸುಮಿತ್ರಾ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಬೈದ್ಬಿಟ್ಟು ಸುಮಿತ್ರಾ ಹೊರಟೋಗ್ತಿದ್ರೆ ಶಾರದಾ ಕಣ್ಣೀರು ಹಾಕ್ಕೊಂಡು, ಅಮ್ಮ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ,
ನಿಮ್ಮ ಕುಟುಂಬದ ಖುಷಿ ಇಷ್ಟು ದಿನ ನೋಡಿದ್ರಲ್ಲ ಅದಲ್ಲ, ಇನ್ನು ಮುಂದೆ ಬೇರೆನೇ ಇದೆ. ಅದನ್ನೆಲ್ಲ ಸರಿ ಮಾಡಬೇಕು ಅಂತಲೇ ನಾನು ಬಂದಿರೋದು, ನೋಡ್ತಾ ಇರಿ. ಇನ್ನು ಮುಂದೆ ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಅವಳೊಳಗೆ ಸಂಕಟ ಪಡ್ಕೊಂಡು ಕಣ್ಣೀರು ಹಾಕೊಂಡು ಹೇಳ್ಕೊತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ದಶರಥ ರೂಮಿಗೆ ಶಾರದಾ ತಿಂಡಿನ ತೊಗೊಂಡು ಬರ್ತಾಳೆ. ಇದನ್ನೆಲ್ಲ ನೀನು ಯಾಕಮ್ಮ ತರಕೋದೆ, ಏನು ತೊಂದರೆ ತಗೋತಿದ್ಯಾ ಅಂತ ಅನ್ಬೇಕಾದ್ರೆ, ಹಾಗೆ ಸುಮಿತ್ರ ಇದ್ಲೆಲ್ಲ ಎಲ್ಲ ತರಲು ಅಂತ ಅನ್ಬೇಕಾದ್ರೆ, ಯಾಕೆ ಸರ್ ನಿಮ್ಮ ಸೇವೆ ಮಾಡೋದು ತಪ್ಪಾ ಹಾಗಂತ ನಾನು ಅಂದ್ಕೊಂಡಿಲ್ಲ, ನಿಮ್ಮ ಸೇವೆ ಮಾಡೋದು ಒಳ್ಳೇದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಮಗಳು ಆಗಿದ್ದರೆ ಇದನ್ನೆಲ್ಲ ತರ್ತಾ ಇರಲಿಲ್ವ ಅಂತ ಅಂದಾಗ, ಸರಿನಮ್ಮ ಆಯಿತು ಕೊಡು ಅಂತ ಕೇಳ್ತಾ ಇರ್ತಾನೆ. ಸರ್ ಇವತ್ತು ನಾನೇ ನಿಮಗೆ ತಿನ್ನಿಸ್ಲಾ ಅಂತ ಅಂದಾಗ, ಬೇಡ ಬೇಡ ನೀನು ಇದನ್ನೆಲ್ಲ ಏನಕ್ಕೆ ಮಾಡ್ತೀಯ ಅಂತ ದಶರಥ ಕೇಳ್ತಿರ್ಬೇಕಾದ್ರೆ, ಸರ್ ನೀವು ನನ್ನನ್ನು ಮಗಳು ಥರ ನೋಡ್ತೀರಾ, ನಾನು ನಿಮ್ಮನ್ನು ತಂದೆ ಸ್ಥಾನದಲ್ಲಿ ಇಟ್ಟಿದ್ದೀನಿ, ಮಗಳು ತಂದೆಗೆ ಊಟ ಮಾಡಿಸ್ಬಾರ್ದ್ವಾ, ತಿಂಡಿ ತಿನ್ನಿಸ್ಬಾರ್ದ್ವಾ ಅಂತ ಅಂದಾಗ ದಶರಥ ಸಿಕ್ಕಾಬಟ್ಟೆ ಖುಷಿಯಿಂದ, ನಿನಗಿಷ್ಟ ಆಗೋದಾದರೆ ತಿನ್ಸಮ್ಮ ಅಂತ ಅಂದಾಗ ಶಾರದಾ ತುಂಬ ಪ್ರೀತಿಯಿಂದ ಅವರ ಅಪ್ಪನಿಗೆ ತಿಂಡಿ ತಿನ್ನಿಸ್ತಾ ಇರ್ತಾಳೆ. ಹಾಗೆ ನೀರು ಕುಡಿಸಿ ಟ್ಯಾಬ್ಲೆಟ್ನ ಕೊಟ್ಟು ತನ್ನ ಸೆರಗಲ್ಲಿ ಬಾಯಿನ ಒರೆಸ್ತಿರ್ಬೇಕಾದ್ರೆ ದಶರಥನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಶಾರದಾ ನಿನ್ನನ್ನು ಒಂದು ಮಾತು ಕೇಳೋದೇನಮ್ಮ ಅಂತ ಕೇಳ್ತಿರ್ಬೇಕಾದ್ರೆ, ಕೇಳಿ ಸರ್ ಅಂತ ಅಂದಾಗ, ನಿನ್ನೆ ಸುಮಿತ್ರಾ ಅಷ್ಟು ಬೈದ್ಲು, ನಿನ್ನನ್ನೆಲ್ಲರ ಮುಂದೆ ಅವಮಾನ ಮಾಡಿದ್ಲು, ನಿನಗೇನು ಅನ್ನಿಸ್ಲಿಲ್ವಾ, ಬೇಜಾರಾಗಲಿಲ್ವಾ ಶಾರದಾ ಅಂತ ಕೇಳಬೇಕಾದ್ರೆ, ಅಮ್ಮ ಅಂತ ಅಂದಮೇಲೆ ಮಕ್ಕಳಿಗೆ ಹೊಡೆಯೋ ಬಡಿಯೋ ಎಲ್ಲ ರೈಟ್ಸು ಇರುತ್ತೆ. ಅಮ್ಮ ಆದವಳು ಮಕ್ಕಳು ದಾರಿನ ತಪ್ಪಾರ್ದು, ಕೆಟ್ಟ ದಾರಿನ ಹಿಡಿಬಾರ್ದು ಅಂತ ಬೈತಾರೆ ಹೊರತು ಬೇರೆ ಯಾವುದೇ ಕೆಟ್ಟ ಉದ್ದೇಶ ಇರಲ್ಲ. ಅಂದಮೇಲೆ ಸುಮಿತ್ರಮ್ಮ ನನಗೆ ಅಮ್ಮ ಇದ್ದ ಹಾಗೆ, ಬೈಯೋ ಎಲ್ಲ ರೈಟ್ಸು ಅವರಿಗಿದೆ ಅಂತ ಅಂದಾಗ ದಶರಥನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಶಾರದಾ, ನಿನ್ನ ಮನಸ್ಸು ಎಷ್ಟು ದೊಡ್ಡದಮ್ಮ, ನೀನು ಎಷ್ಟು ಒಳ್ಳೆಯವಳು, ಎಲ್ಲರ ಮೇಲೂ ಎಷ್ಟು ಪ್ರೀತಿ ವಿಶ್ವಾಸನ ತೋರಿಸ್ತೀಯಾ, ಹಾಗೆ ಯಾರೇನೇ ಅಂದರೆ ಎಲ್ಲನೂ ಸಹಿಸ್ಕೋತೀಯಾ, ಎತ್ತು ಮಗಳಿಗಿಂತ ಹೆಚ್ಚಾಗಿ ಪ್ರೀತಿನ ನಮಗೆ ಕೊಡ್ತೀಯಾ. ಯಾವ ಜನ್ಮದಲ್ಲಿ ನೀನು ನನಗೆ ತಾಯಿ ಆಗಿದ್ಯೋ ಅಥವಾ ನನ್ನ ಮಗಳಾಗಿದೆಯೋ ಗೊತ್ತಿಲ್ಲ, ಈ ಮನೆಗೆ ಬಂದು ನಮ್ಮ ಋಣನ ತೀರಿಸ್ತಾ ಇದೆಯಾ. ಒಂದೊಂದು ಸಲ ಅನಿಸುತ್ತೆ ಶಾರದಾ, ನೀನೇ ನನ್ನ ಎತ್ತು ಮಗಳಾಗಿದ್ದರೆ ಎಷ್ಟು ಚೆನ್ನಾಗಿರಿತ್ತು ಅಂತ ದಶರಥ ಹೇಳ್ತಾ ಇದ್ರೆ ಇವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಶಾರದನ ಕೈ ಹಿಡ್ಕೊಂಡು, ಇಂಥ ಮಗಳು ಎಲ್ಲರಿಗೂ ಸಿಕ್ಕಿದ್ರೆ ಅಪ್ಪ ಅಮ್ಮ ತುಂಬ ಪುಣ್ಯವಂತರು ಅಂತ ಹೇಳ್ತಾ ಇದ್ರೆ ಶಾರದಾ ಅವಳೊಳಗೆ ಕೊರಗ್ತಾ ಇರ್ತಾಳೆ. ಅಪ್ಪ ಮಗಳು ಥರ ಅಲ್ಲ, ನಾನು ನಿಮ್ಮ ನಿಜವಾದ ಮಗಳು, ಆದರೆ ಆ ಸತ್ಯ ಕಣ್ಮುಂದೆ ಗೊತ್ತಿದ್ರೂ ಸಹ ಹೇಳಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಅಂಥ ಪಾಪಿ ನತದೃಷ್ಟಿ ನಾನು ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ದಶರಥ, ಶಾರದಾ ಬೇಜಾರು ಮಾಡ್ಕೋಬೇಡ, ನೀನು ಯಾವತ್ತಿದ್ರು ನನ್ನ ಮಗಳು ಥರ ಅಂತ ಅಂದಾಗ, ಹಾಗಾದರೆ ನನ್ನನ್ನು ನೀವು ಮಗಳು ಅಂತ ಅಂದ್ಕೊಳ್ಳಿ, ನಾನು ಯಾವತ್ತಿದ್ರೂ ನಿಮ್ಮನ್ನ ಅಪ್ಪ ಅಂತಲೇ ಅಂದ್ಕೊಂಡಿರೋದು, ನಿಮ್ಮನ್ನ ಅಪ್ಪ ಅಂತ ಕರಿಬೋದಲ್ವಾ ಸರ್ ಅಂತ ಅಂದಾಗ, ಖಂಡಿತ ಅಮ್ಮ ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಖುಷಿಯಿಂದ ಕರಿ ಅಂತ ಅಂದಾಗ, ಸರಿ ಅಪ್ಪ ನೀವು ನೀರೆಲ್ಲ ತೊಗೊಳಕ್ಕೆ ಎದ್ದೊಳ್ಬೇಡಿ, ನೆನ್ನೆ ಥರ ಏನಾದ್ರು ಇದ್ದರೆ ಈ ಮಗಳನ್ನ ಕರೀರಿ ಅಂತ ಶಾರದಾ ಖುಷಿಯಿಂದ ಹೋಗ್ತಿರ್ಬೇಕಾದ್ರೆ ದಶರಥ ಮಗಳೇ ಅಂತ ಕರೆದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಥ್ಯಾಂಕ್ಸ್ ಮರಿ ಅಂತ ನಗ್ನಗ್ತಾ ದಶರಥ ಹೇಳ್ತಾ ಇದ್ರೆ ಖುಷಿಯಿಂದ ಪ್ಲೇಟ್ನ ತೊಗೊಂಡು ಶಾರದಾ ಕಿಚನ್ ಕಡೆ ಹೋಗ್ತಾ ಇದ್ರೆ ಇವರಿಬ್ಬರು ಮಾತಾಡೋದನ್ನು ಪಾರಿಜಾತ ಕೇಳಿಕೊಂಡು ಸಿಕ್ಕಾಬಟ್ಟೆ ಶಾಕಾಗಿ ನಿಂತ್ಕೊಬಿಡ್ತಾಳೆ. ಹಾಗೆ ಶಾರದಾ ಹೋದ್ಮೇಲೆ, ಅಯ್ಯೋ ಪಾಪಿ ಏನೇ ಮೋಡಿ ಮಾಡ್ತಿದ್ಯಾ ಇವರಿಗೆ, ಅಲ್ಲ ಈ ದಶರಥ ನೋಡಿದರೆ ನೀನು ನನ್ನ ಮಗಳು ಅಂತ ಅಂತಿದ್ದಾನೆ, ಇವಳು ನೋಡಿದರೆ ನಮ್ಮ ಅಪ್ಪ ಅಂತ ಹೇಳ್ತಿದ್ದಾಳೆ, ಏನೂ ಗೊತ್ತಿಲ್ದಲೆ ಇವ್ರ ಸಂಬಂಧ ಇಷ್ಟು ಸ್ಟ್ರಾಂಗ್ ಆಗಿದೆ, ಗೊತ್ತಾದರೆ ಏನಪ್ಪ ಭಗವಂತ ಗತಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಸಂಜೆ ಆದರೂ ಸಹ ತಾತ ಶಿವನಾರಾಯಣ ಹಾಗೆ ಸಿದ್ದು ಜ್ಯೋತಿಕ ಮನೆಗೆ ಬರಲಿಲ್ವಲ್ಲ ಅಂತ ಈ ಕಡೆ ಸುಮಿತ್ರ ಸಿಕ್ಕಾಬಟ್ಟೆ ಟೆನ್ಷನ್ ಮಾಡಿಕೊಂಡು, ಅಯ್ಯೋ ದೇವ್ರೆ ಬೆಳಗ್ಗೆ ಆಫೀಸ್ಗೆ ಅಂತ ಹೋದ್ರೆ ಇನ್ನೂ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಮನೆಗೆ ಬರ್ತಾರೆ. ಮಾವ ಇಷ್ಟೊತ್ತಕ ಬಂದ್ರ, ಎಷ್ಟು ಟೆನ್ಷನ್ ಆಯಿತು ಗೊತ್ತಾ ಅಂತ ಅನ್ಬೇಕಾದ್ರೆ, ಯಾಕೆ ಸುಮಿತ್ರ ಇಷ್ಟೊಂಥರ ಟೆನ್ಷನ್ ಮಾಡ್ಕೋತಿದ್ದೀಯಾ, ನಾನು ಹೋಗಿದ್ದು ಆಫೀಸ್ ಕೆಲಸಕ್ಕೆ, ಏನಕ್ಕೆ ಟೆನ್ಷನ್ ಅಂತ ಅಂದಾಗ, ನಿಮಗೆ ಗೊತ್ತಿಲ್ಲ ಮಾವ ನನ್ನ ಮನಸ್ಸೇ ಸರಿ ಇಲ್ಲ, ನನಗಂತೂ ಇತ್ತೀಚೆಗೆ ನೆಮ್ಮದಿನೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಯಾರಾದರೂ ಹೊರಗಡೆ ಹೋದರೆ ನನಗೆ ಬರೋವರೆಗೂ ನೆಮ್ಮದಿನೇ ಇರಲ್ಲ, ಅಷ್ಟು ಆತಂಕ, ಅದನ್ನೆಲ್ಲ ಬಿಟ್ಬಿಡಿ ಮಾವ. ಹೌದು ಟೆಂಡರ್ ವಿಷಯ ಏನಾಯಿತು ಅಂತ ಅಂದಾಗ, ಎಷ್ಟರಾಗಲಿ ನನ್ನ ಮಗಳು ನನಗೆ ಮನೆಗೆ ಬಂದಿದ್ದಾಳಲ್ವ, ಎಲ್ಲ ಇನ್ಮೇಲೆ ಒಳ್ಳೇದೇ ಆಗುತ್ತೆ, ಟೆಂಡರ್ ನಮ್ಮ ಪರನೇ ಆಯಿತು ಅಂತ ಅಂದಾಗ ಈ ಕಡೆ ಸುಮಿತ್ರನಿಗೆ ಹಾಗೆ ವಿಮಲನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಜ್ಯೋತಿಕಾ ಬೇಜಾರಾಗಿ ನಿಂತಿರಬೇಕಾದ್ರೆ, ಈ ಟೆಂಡರ್ಗೋಸ್ಕರ ನನ್ನ ಮಗಳು ಹಗಲು ರಾತ್ರಿ ಕಷ್ಟಪಟ್ಟಿದ್ದಾಳೆ, ಪ್ರೌಡ್ ಫೀಲ್ ಆಗ್ತಿದೆ ನನಗೆ, ಇನ್ಮೇಲೆ ಕಂಪನಿಗೋಸ್ಕರ ಇದೇ ರೀತಿ ದುಡಿ ಮಗಳೇ ಅಂತ ಸುಮಿತ್ರ ಹೇಳ್ತಿರ್ಬೇಕಾದ್ರೆ, ಹೌದಮ್ಮ ಇವರಿಬ್ಬರು ನನ್ನ ಎರಡು ಕಣ್ಣುಗಳಿದ್ದಾಗೆ ಟೆಂಡರ್ನ ತುಂಬ ಈಸಿಯಾಗಿ ಸ್ಮೂತಾಗಿ ಹ್ಯಾಂಡಲ್ ಮಾಡಿದ್ರು, ನಮ್ಮ ಪರ ಸಿಕ್ತು ಅಂತ ಹೇಳ್ತಾ ಇದ್ರೆ ಶಾರದನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ತಾತ ಹೇಳ್ತಾ ಇರ್ತಾರೆ, ಸಿದ್ದು ನೀನು ಇವತ್ತು ಬಂದಿದ್ದು ಆಫೀಸ್ಗೆ ತುಂಬ ಹೆಲ್ಪ್ ಆಯಿತು, ತುಂಬ ಥ್ಯಾಂಕ್ಸ್ ಅಂತ ಅನ್ಬೇಕಾದ್ರೆ, ಇದರಲ್ಲಿ ಥ್ಯಾಂಕ್ಸ್ ಏನಕ್ಕೆ ತಾತ, ನೀವೇನು ಹೇಳ್ಕೊಟ್ಟಿದ್ದೀರಾ ಅದನ್ನು ನಾನು ಮಾಡಿದೆ ಅಷ್ಟೇ ಅಂತ ಅಂದಾಗ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ತಾತ ಹೋಗ್ತಾ ಇದ್ರೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಉರಿ ಹತ್ಕೊಂಡಿರುತ್ತೆ. ತುಂಬ ಟಯರ್ಡ್ ಆಗಿದೆಯಾ ಅಂತ ಅನಿಸುತ್ತೆ, ಬಾರಮ್ಮ ತಿನ್ನಕ್ಕೆ ಏನಾದರೂ ಕೊಡ್ತೀನಿ ಅಂತ ಸುಮಿತ್ರ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ಸಿಕ್ಕಾಬಟ್ಟೆ ಖುಷಿಯಿಂದ, ಸರ್ ಆಫೀಸಿಗೆ ಫಸ್ಟ್ ಟೈಮ್ ಹೋದ್ರಲ್ವಾ, ಎಷ್ಟು ಖುಷಿ ಆಗ್ತಿದೆ ಅಲ್ವಾ, ನಿಮ್ಮ ಫ್ರೆಂಡ್ಸು ಹಾಗೆ ನಿಮ್ಮ ವರ್ಕರ್ಸ್ ಎಲ್ಲ ನೋಡಿ ಖುಷಿ ಆಯ್ತಾ ಅಂತ ಅಂದಾಗ, ತುಂಬ ಅಂದರೆ ತುಂಬ ಖುಷಿ ಆಯಿತು ಇವತ್ತು ಈ ಸಾಧನೆಗೆ, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಲದು, ಈ ಎಲ್ಲ ಕ್ರೆಡಿಟು ನಿಮಗೆ ಶಾರದವ್ರೆ ಅಂತ ಅಂದಾಗ, ಇಲ್ಲ ಬಿಡಿ ಸರ್ ಅಂತ ನಗಾಡ್ತಾ ಇರ್ತಾಳೆ. ಹಾಗೆ ಸುಮಿತ್ರ, ನನ್ನ ಮಗ ಅಂದರೆ ಹಾಗೆ ಶಾರದಾ,
ಎಲ್ಲರಿಗೂ ಪ್ರೀತಿಯಾಗಿರ್ತಾನೆ, ಎಲ್ಲರೂ ಅಷ್ಟು ಚೆನ್ನಾಗಿ ನೋಡ್ಕೊತಾನೆ ಅಂತ ಅಂದಾಗ, ಸುಮ್ಮನಿರಮ್ಮ ನಿಮ್ಮ ಮಗನ ಎಲ್ಲಿ ಬಿಟ್ಕೊಡ್ತೀರಾ, ಯಾವಾಗಲೂ ನೀವು ಹೊಗಳುತ್ತೀರಾ ಅಂತ ಅಂದಾಗ, ಉಕ್ಕೊಂಡು ನನ್ನ ಮಗ ನೀನು ಅಷ್ಟು ಒಳ್ಳೆ ಕೆಲಸ ಮಾಡ್ತೀಯ, ಒಳ್ಳೆಯವನು, ಅದಕ್ಕೆ ನಿನ್ನನ್ನು ಯಾವಾಗಲೂ ಹೊಗಳುತ್ತೀನಿ ಅಂತ ವಿಮಲ ಹೇಳ್ತಾ ಇರ್ತಾಳೆ. ಯಾರು ಬೇಕಾದರೂ ಕೇಳೋ, ಎಲ್ಲರೂ ಸಹ ವಿಮಲನ ಮಗ ಎಷ್ಟು ಒಳ್ಳೆಯವನು ಅಂತ ಹೇಳ್ತಾರೆ ಗೊತ್ತಾ ಅಂತ ಅಂದಾಗ, ಸರಿನಮ್ಮ, ನಿನ್ನ ಖುಷಿಗೆ ನಾನೇನಕ್ಕೆ ಅಡ್ಡಿಪಡಲಿ, ನೀನು ಖುಷಿಯಾಗಿದ್ದರೆ ಅಷ್ಟೇ ಸಾಕು. ಸರಿ ಶಾರದವ್ರೆ, ಆಫೀಸು ಬಿಸ್ನೆಸ್ಸು ಅಂತ ಅಂದ್ಕೊಂಡು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ, ನಾನು ಮಲ್ಕೋತೀನಿ ಅಂತ ಅಂದಾಗ, ಸರ್ ಊಟ ಮಾಡಿ ಅಂತ ಅಂದಾಗ, ಎಲ್ಲ ಅಲ್ಲೇ ಆಯಿತು ಬೇಡ, ಗುಡ್ ನೈಟ್ ಅಂತ ಹೇಳಿ ಸಿದ್ದು ಹೋಗ್ತಾ ಇದ್ರೆ, ಈ ಕಡೆ ವಿಮಲ ಹೇಳ್ತಾ ಇರ್ತಾಳೆ, ನೋಡ್ದ ಶಾರದಾ, ನನ್ನ ಮಗ ಎಷ್ಟು ಖುಷಿಯಾಗಿದ್ದಾನಲ್ವಾ, ಅವನಿಗೆ ಆಫೀಸು ಈ ಬಿಸ್ನೆಸ್ ಅಂತಂದರೆ ತುಂಬ ಇಷ್ಟ, ಮಗು ಥರ ಟ್ರೀಟ್ ಮಾಡ್ತಾನೆ, ಅವ್ರ ತಾತನ ಜೊತೆ ಅವನು ದಿನ ಈ ರೀತಿ ಆಫೀಸಿಗೆ ಹೋದರೆ ನನಗೆ ಅಷ್ಟೇ ಸಾಕು ಅಂತ ಅಂದಾಗ, ಖಂಡಿತ ಹೋಗ್ತಾರೆ, ಅದಕ್ಕೂ ಒಂದು ಒಳ್ಳೆ ಟೈಮ್ ಬರುತ್ತೆ, ನೀವು ಯೋಚನೆ ಮಾಡಬೇಡಿ ಅಂತ ಅಂದಾಗ, ಸರಿ ಶಾರದಾ, ಎಲ್ಲ ಒಳ್ಳೆಯದಾದರೆ ಅಷ್ಟೇ ಸಾಕು, ತುಂಬ ಹೊತ್ತಾಗಿದೆ, ನೀನು ಹೋಗಿ ಮಲ್ಕೋ, ನಾನು ಮಲಗ್ತೀನಿ ಅಂತ ವಿಮಲ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಜ್ಯೋತಿಕಾ ರೂಮ್ ಕಡೆ ಹೋಗ್ತಾ ಇರಬೇಕಾದ್ರೆ ಚಿಟಿಕೆ ಹೊಡೆದು ಶಾರದಾ ಹಲೋ ಜ್ಯೋತಿಕಾ ಅಂತ ಕರೆದಾಗ, ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಬರ್ತಾಳೆ. ಅಲ್ಲ, ನಿನ್ನ ಮುಖ ಏನೋ ಹಳ್ಳಿನ ಕುಡಿದ ರೀತಿ ಆಗಿದೆಯಲ್ಲ, ಯಾಕೆ ಟೆಂಡರ್ ಸಿಗಲಿಲ್ವಲ್ಲ, ಅದಕ್ಕೆ ನಿನಗೆ ಬೇಜಾರಾಗಿದೆಯಾ ಅಂತ ಅಂದಾಗ, ಜ್ಯೋತಿಕಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ನೋಡು ನನ್ನ ಕೆಣಕಕ್ಕೆ ಬರಬೇಡ ಆಯಿತಾ, ನನ್ನ ಮೂಡ್ ಸರಿ ಇಲ್ಲ, ಸುಮ್ಮನೆ ಇದನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ ಅಂತ ಕಿರ್ಚಾಡ್ತಾ ಇರ್ತಾಳೆ. ಹಾಗೆ ಯಾಕೆ ಜೊತೆಗೆ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ, 20% ಕಮಿಷನ್ನು ಬರ್ದಂಗೆ ಆಯ್ತಲ್ಲ ಅದಕ್ಕೆ ಅಂತ ಅಂದಾಗ, ಇವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ನೋಡು ಜ್ಯೋತಿಕಾ, ಇನ್ನು ಮುಂದೆ ನಿನ್ನ ಆಟ ನಡೆಯಲ್ಲ, ಏನೇ ಕಿತಾಪತಿ ಮಾಡೋಕ್ಕೋದ್ರು ಅದರಿಂದ ನಾನು ಖಂಡಿತ ಇರ್ತೀನಿ ಅಂತ ಶಾರದಾ ಹೇಳ್ತಾ ಇದ್ರೆ, ಸಿಕ್ಕಾಪಟ್ಟೆ ಶಾಕ್ ಆಗಿ ಶಾರದಾ ಮುಖನ ನೋಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ದೀಪು, ಅಮ್ಮ ನೋಡಿ ನಾನು ಹೊಸ ಡ್ರಾಯಿಂಗ್ ಮಾಡಿದ್ದೀನಿ ಅಂತ ತಂದು ತೋರಿಸ್ತಿರ್ಬೇಕಾದ್ರೆ, ಪುಟಾಣಿ ತುಂಬ ಚೆನ್ನಾಗಿ ಮಾಡಿದೀಯಾ, ಆದರೆ ಈ ಥರ ಡ್ರಾಯಿಂಗ್ನ ಎಲ್ಲರ ಮುಂದೆ ತೋರಿಸ್ಬೇಡ, ಈ ಮನೇಲಿ ಕೆಲವು ಕೆಟ್ಟ ಕಣ್ಗಳಿದ್ದಾವೆ ಅಂತ ಅಂದಾಗ, ಏನಮ್ಮ ಕೆಟ್ಟ ಕಣ್ಣಿದ್ದಾವ ಅಂತ ದೀಪು ಕೇಳ್ತಿರ್ಬೇಕಾದ್ರೆ, ಹೌದು ಪುಟಾಣಿ, ಆ ಕೆಟ್ಟ ಕಣ್ಣುಗಳು ನಮ್ಮ ಮೇಲೆ ಬೀಳೋಕ್ಕೂ ಮುಂಚೆ ನಾವು ಹೋಗಿ ಮಲ್ಕೊಳ್ಳೋಣ ಬಾ ಅಂತ ನಗಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರೆ ದೀಪುನ. ಇವಳಿಗಂತೂ ಸಿಕ್ಕಾಬಟ್ಟೆ ಕೋಪದ ಮೇಲೆ ಕೋಪ ಬರ್ತಾ ಇರುತ್ತೆ. ಹಾಗೆ ಶಾರದಾ ಹೋದ್ಮೇಲೆ, ಶಾರದಾ, ಏನು ಪಾಪ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿಲ್ಲ ಅಂತ ನಾನು ಉಳಿಸ್ಕೊಂಡ್ರೆ ನನ್ನ ಮೇಲೆ ಕೆಟ್ಟ ಕಣ್ಣು ಬಿದ್ದಿದೆ ಅಂತ ಹೇಳ್ತೀಯ ಅಲ್ವಾ, ನೋಡ್ತಾ ಇರೆ, ಆದಷ್ಟು ಬೇಗ ಈ ಕೆಟ್ಟ ಕಣ್ಣು ಬಿದ್ದರೆ ಏನಾಗುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ ಅಂತ ಚಾಲೆಂಜ್ ಆಗ್ತಾ ಇರ್ತಾಳೆ. ಹಾಗೇನೊಂದು ಕಡೆ ದೀಪು ವಿಮಲ ಜೊತೆ ಆಟ ಆಡ್ತಿರ್ಬೇಕಾದ್ರೆ, ವಿಮಲ ಸಾಕು ಸುಸ್ತಾಯಿತು ಒಬ್ಬ ಮಗಳೇ ಅಂತ ಅನ್ಬೇಕಾದ್ರೆ, ಸುಮ್ಮನೆ ರೀ ಅಮ್ಮಮ್ಮ, ನನಗೆ ಸುಸ್ತಾಗಿಲ್ಲ, ನೀವು ಸ್ಟ್ರಾಂಗ್ ಅಮ್ಮಮ್ಮ ಅಲ್ವಾ, ಇನ್ನೂ ಸ್ವಲ್ಪ ಆಟ ಆಡೋಣ ಅಂತ ಇಬ್ಬರು ಖುಷಿಯಿಂದ ಆಟ ಆಡ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಆರತಿ ಬರ್ತಾಳೆ. ಅಮ್ಮ ಟೈಮ್ ಆಯಿತು ಬನ್ನಿ ಮೆಡಿಸಿನ್ ತೊಗೋಬೇಕು ಅಂತ ಅಂದಾಗ, ದೀಪು ಬಿಡ್ತಿಲ್ಲ ಅಂತ ಅಂದಾಗ, ದೀಪು ಪುಟ್ಟ ನೀನು ಗುಡ್ ಗರ್ಲ್ ಅಲ್ವಾ, ಅಮ್ಮ ಇವಾಗ ಮೆಡಿಸಿನ್ ತೊಗೋಬೇಕು ಅಂತ ಅಂದಾಗ, ಸರಿ ಅಜ್ಜಿ ಆಯಿತು, ನೀವು ಹೋಗಿ ಮೆಡಿಸಿನ್ ತೊಗೊಳ್ಳಿ, ನಾನೊಬ್ಬಳೇ ಆಟ ಆಡ್ಕೋತೀನಿ ಅಂತ ಬಾಲ್ ತೊಗೊಂಡು ತುಂಬ ಖುಷಿಯಿಂದ ಆಟ ಆಡ್ತಿರ್ಬೇಕಾದ್ರೆ, ಅಲ್ಲಿಗೆ ಈ ಪಾರಿಜಾತ ಮತ್ತು ಜ್ಯೋತಿಕಾ ಬರ್ತಾರೆ. ಇಬ್ಬರು ಬಂದಾಗ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ದೀಪು ನೋಡೋಕ್ಕೆ ಮಾತ್ರ ಚಿಕ್ಕವಳು, ಆದರೆ ಮೈ ತುಂಬ ಕೊಬ್ಬಿದೆ, ಎಷ್ಟು ಕೊಬ್ಬು ಗೊತ್ತಾ ಅಂತ ಅಂದಾಗ, ಅಷ್ಟಕ್ಕೆ ಏನು ಮಾಡಿದ್ಲು ಗೋಲ್ಡಿ, ನನ್ನ ಮೊಮ್ಮಗಳು ಈ ರೀತಿ ಮಾತಾಡ್ತಿದ್ದಾಳೆ ಅಂತಂದರೆ ಇವಳಿಗೆ ಸಿಕ್ಕಾಬಟ್ಟೆ ಕೊಬ್ಬಿದೆ, ಇಳಿಸ್ತೇನೆ ಅಂತ ಹೋಗ್ತಿರ್ಬೇಕಾದ್ರೆ, ಇವಾಗೇನು ಇಳಿಸ್ಬೇಡಿ, ಒಂದು ಟೈಮ್ ಬರಲಿ, ಇವಳಿಂದ ನಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದಾಗ, ಅಂಥ ಹೆಲ್ಪ್ ಏನಾಗುತ್ತೆ ಅಂತ ಅನ್ಬೇಕಾದ್ರೆ, ಶಾರದಾ ಸಿದ್ಧನ ಒಂದು ಮಾಡಿರೋ ಕೊಂಡಿ ಇವಳೇ ಅಲ್ವಾ, ಮುಂದಕ್ಕೆ ಅವರಿಬ್ಬರನ್ನ ದೂರ ಮಾಡೋ ಕೊಂಡಿ ಇವಳೇ ಆಗಿರ್ತಾಳೆ, ಆದಷ್ಟು ಬೇಗ ಇವಳನ್ನ ನಮ್ಮ ಕಡೆ ಮಾಡ್ಕೋಬೇಕು ಅಂತ ಜ್ಯೋತಿಕಾ ಹೇಳ್ತಾ ಇದ್ರೆ, ತುಂಬ ಆಶ್ಚರ್ಯದಿಂದ ದೀಪು ಮುಖನ ಪಾರಿಜಾತ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.